ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹೌರ್ ರಾಣಾ ಇನ್ನೇನು ಕೆಲ ಕ್ಷಣಗಳಲ್ಲಿ ಭಾರತಕ್ಕೆ. ತಹೌರ್ ರಾಣನನ್ನ ಎನ್ಐಎ ತಂಡ ಕರೆತರ್ತಾ ಇದ್ದಾರೆ. ಅಮೆರಿಕಾದಿಂದ ತಹೌರ್ ರಾಣಾ ಗಡೀಪಾರ ಆಗ್ತಾ ಇದ್ದ ಹಾಗೆ ಎನ್ಐಎ ತಂಡ ಆತನನ್ನ ಕರೆತರ್ತಾ ಇದೆ ಎಲ್ಲಾ ಭದ್ರತೆಯ ಜೊತೆಗೆ. ರಾಣಾನನ್ನ ಲಾಸ್ ಏಂಜಲೀಸ್ನಿಂದ ದೆಹಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ವಿಶೇಷ ವಿಮಾನದಲ್ಲಿ ಈತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ದೆಹಲಿಯ ಪಾಲಂ ಏರ್ಬೇಸ್ಗೆ ಎನ್ಐಎ ತಂಡ ಕರೆತರುತ್ತೆ. ರಾಣಾನನ್ನ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇಡುವಂತ ಸಾಧ್ಯತೆ ಇದೆ. ದೆಹಲಿಯ ಎನ್ಐಎ ಕೋರ್ಟ್ನಲ್ಲಿ ರಾಣಾ ವಿಚಾರಣೆ ಕೂಡ ನಡೆಯೋದಿದೆ. ದಾಳಿ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಎನ್ಐಎ ಸಂಗ್ರಹಿಸಲಿದೆ. ಮಾಸ್ಟರ್ ಮೈಂಡ್ ಒಂದ ಎರಡ 166 ಜನರ ಜೀವವನ್ನ ಬಲಿ ಪಡೆದುಕೊಂಡಿರುವಂತ ನರರಾಕ್ಷಸರು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಮನ ಆಗುತ್ತೆ. ಎನ್ಐಎ ತಂಡ ಎಲ್ಲಾ ಭದ್ರತೆಯ ಜೊತೆಗೆ ಅಮೆರಿಕಾದಿಂದ ರಾಣಾನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ರಾಣಾನನ್ನ ಲಾಸ್ ಏಂಜಲೀಸ್ನಿಂದ ದೆಹಲಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು. ಬಿಗಿ ಭದ್ರತೆ, ವಿಶೇಷ ವಿಮಾನ, ಆಮೇಲೆ ಬಂದು ಲ್ಯಾಂಡ್ ಆದ ಮೇಲೂ ಕೂಡ ಮತ್ತೆ ಆತನಿಗೆ ಸ್ಪೆಷಲ್ ಆಗಿ ಬುಲೆಟ್ ಪ್ರೂಫ್ ವಾಹನಗಳನ್ನೆಲ್ಲ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಅದಕ್ಕಾಗಿ ಹೆಡ್ಲಿ ಹಾಗೆ ತಹೌರ್ ಯಾರೂ ಕೂಡ ಎರಡು ಹೆಸರನ್ನ ಮರೆಯೋದೇ ಇಲ್ಲ. ಅದರಲ್ಲಿ ತಹೌರ್ ಇದೀಗ ಗಡೀಪಾರ ಆಗಿರೋದು. ಎನ್ಐಎ ಆತನನ್ನ ಕರೆದುಕೊಂಡು ಬರ್ತಾ ಇದೆ. 17 ವರ್ಷಗಳ ಬಳಿಕ ರಾಣಾನನ್ನ ಎನ್ಐಎ ವಶಕ್ಕೆ ತೆಗೆದುಕೊಂಡಿದೆ. ಮುಂಬೈ ದಾಳಿಯನ್ನ ಯಾರಂದ್ರೆ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಏನೂ ಗೊತ್ತಿಲ್ಲದೆ ಹೋಟೆಲ್ ರೂಮ್ ನಲ್ಲಿ ಇದ್ದಂತ 166 ಜನರ ಪ್ರಾಣ ಹೋಗುತ್ತೆ. ಸೈನಿಕರನ್ನ ಕಳೆದುಕೊಳ್ತೀವಿ, ಆಫೀಸರ್ಸ್ ಗಳನ್ನ ಕಳೆದುಕೊಳ್ತೀವಿ. ಇದೆಲ್ಲ ಆಗಿರೋದಕ್ಕೆ ಮಾಸ್ಟರ್ ಮೈಂಡ್ ಹೆಡ್ಲಿ ಹಾಗೆ ತಹೌರ್ ರಾಣಾ 17 ವರ್ಷಗಳ ನಂತರದಲ್ಲಿ ಗಡೀಪಾರ ಆಗಿರುವಂತ ತಹೌರ್ನನ್ನ ಇದೀಗ ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬರ್ತಾ ಇದ್ದಾರೆ. ಈತನ ಹಿಸ್ಟ್ರಿ ಕೂಡ ನೋಡಿ. ನಿನ್ನೆ ತಹೌರ್ ರಾಣಾ ಭಾರತಕ್ಕೆ ಗಡೀಪಾರ್ ಮಾಡುತ್ತೆ ಅಮೆರಿಕ. ಇದೀಗ ಎನ್ಐಎ ವಶದಲ್ಲಿದ್ದಾನೆ. 17 ವರ್ಷದ ನಂತರದಲ್ಲಿ ತಹೌರ್ ರಾಣನನ್ನ ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡು ಇದೀಗ ಕರ್ಕೊಂಡು ಬರ್ತಾ ಇದ್ದಾರೆ. 2008ರಲ್ಲಿ ಮುಂಬೈನ ಹಲವು ಕಡೆ ದಾಳಿಯನ್ನ ನಡೆಸಿದ್ದಂತ ಪಾಕ್ ಉಗ್ರರು ಸಮುದ್ರ ಮಾರ್ಗವಾಗಿ ಮುಂಬೈಯನ್ನ ಪ್ರವೇಶವನ್ನ ಮಾಡ್ತಾರೆ. ಪಾಕ್ ಉಗ್ರರು 2008ರ 26ನೇ ತಾರೀಕು ಮುಂಬೈನ ಹಲವು ಕಡೆ ಉಗ್ರರು ದಾಳಿಯನ್ನ ಎಸಗ್ತಾರೆ. ಪಾಕ್ ಉಗ್ರರ ದುಷ್ಕೃತ್ಯಕ್ಕೆ ತಹೌರ್ ರಾಣಾ ನೆರವನ್ನ ನೀಡಿದ ಈತನಿಗೂ ಕೂಡ ದೊಡ್ಡ ಹಿಸ್ಟ್ರಿನೇ ಇದೆ. ಪಾಕಿಸ್ತಾನ ಮೂಲದ ಕೆನಡಾ ಉದ್ಯಮಿ ತಹೌರ್ ರಾಣಾ ಈತ ಹಲವು ಬಾರಿ ಮುಂಬೈಗೆ ಬಂದು ಹೋಗಿರ್ತಾನೆ. ಈತ ಮುಂಬೈನ ಪ್ರಮುಖ ಸ್ಥಳಗಳ ಬಗ್ಗೆ ಉಗ್ರರಿಗೆ ಮಾಹಿತಿಯನ್ನ ಕೊಡ್ತಾನೆ ಈತನೇ. ತಹೌರ್ ರಾಣನನ್ನ ಇದೀಗ ಕರೆದುಕೊಂಡು ಬರ್ತಾ ಇದ್ದಾರೆ ಮತ್ತೆ ಭಾರತಕ್ಕೆ. ದೆಹಲಿಯ ಎನ್ಐಎ ಕಚೇರಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ತಹೌರ್ ರಾಣನನ್ನ ಕರೆತರ್ತಾ ಇರುವಂತಹ ಹಿನ್ನೆಲೆ ಭದ್ರತೆಗೆ ಹೆಚ್ಚಿನ ಒತ್ತನ್ನ ಕೊಡಲಾಗ್ತಾ ಇದೆ. ತಿಹಾರ್ ಜೈಲು, ಪಟಿಯಾಲಾ ಹೌಸ್ ಕೋರ್ಟ್ಗೂ ಕೂಡ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಇಡೀ ದೇಶ ಬೆಚ್ಚಿ ಬಿದ್ದಿತ್ತು ಮುಂಬೈ ದಾಳಿಯ ನಂತರದಲ್ಲಿ. ಅದಾದ ಮೇಲೆ ಕೆಲವೊಂದು ಮೂಲಗಳ ಪ್ರಕಾರ ಇನ್ನೊಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರಿ ಇವರು. ಇದಾದ ನಂತರ ಮುಂದೇನು ಅದಕ್ಕೆಲ್ಲ ಸ್ಕೆಚ್ ಅನ್ನ ಹಾಕಿದ್ರು. ಇದೆಲ್ಲದಕ್ಕೂ ರೂವಾರಿ ಯಾರು? ಒಬ್ಬ ಲೀಡರ್ ಇರಬೇಕಲ್ಲ, ಎಲ್ಲರನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಲ್ಲ. ಇಂಥ ಕುಕೃತ್ಯಕ್ಕೆ ಅದನ್ನ ಮಾಡ್ತಾ ಇದ್ದಿದ್ದು ಈತನೇ ತಹೌರ್ ರಾಣಾ. ಜೊತೆಗೆ ಈತನ ಅತ್ಯಾಪ್ತ ಸ್ನೇಹಿತ